ನ ಯಾರೂ ಕಿತ್ಕೋಲಿಕ್ಕಾಗಿಲ್ಲ. ಇವತ್ತು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಕಾಂಗ್ರೆಸ್ನವ್ರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಿರ್ಬಂಧ ಹಾಕ್ಬೇಕಂತೇಳಿ. ಅವ್ರಿಗೆ ದಮ್ ಇದ್ರೆ ರಾಜ್ಯದಲ್ಲಿರುವಂತ ಮದ್ರಸಾಗಳು ಅವತ್ತನ್ನು ನಿಷೇಧ ಮಾಡುವಂತ ಕೆಲಸ ಮಾಡಲಿ. ಸರ್, RSS ಭಾರತದ ತಾಲಿಬಾನ್ ಅಂತ ಹೇಳಿ ಹರಿಪ್ರಸಾದ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಏನನ್ನ 10 ಒಳ್ಳೆ ಕೆಲಸಗಳು ಹೇಳಿ RSS ಮಾಡಿರೋಂಥದ್ದು ಅಂತ ಹೇಳ್ತಿದ್ದಾರೆ. ಇವರೆಲ್ಲ ಕಾಂಗ್ರೆಸ್ಸಿಗರೇ ತಾಲಿಬಾನ್ ಇದ್ದಂಗೆ ಇದ್ದಾರೆ. ಇವರೆಲ್ಲ ಕನ್ವರ್ಟೆಡ್ ಮುಸ್ಲಿಂ ಇದ್ದಂಗೆ ಇದ್ದಾರೆ. ಇವರೆಲ್ಲ ಏನೋ ಬಹುಶಃ ನನಗನ್ನಿಸ್ತದೆ ಇವರೆಲ್ಲ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ಯಾರ. ಸುಮ್ಮನೆ ಹಿಂದೂಗಳ ಹೆಸರಿಟ್ಟುಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ. ಮೂಲ ಅಂದ್ರೆ ಇವರೇ ತಾಲಿಬಾನಿಗಳು, ಇವರೇ ದೇಶದ್ರೋಹಿಗಳು. RSS ಬಗ್ಗೆ ಮಾತಾಡ್ತಾರಂದ್ರೆ ಇವರೆಲ್ಲ ಸಮಾಜದಲ್ಲಿ ಏಕತೆ ಅಂತ ತರುವಂತದ್ದು, ಭೂಕಂಪ ಆದಾಗ, ಯಾವುದೇ ದೇಶಕ್ಕೆ ಅಪಾಯ ಬಂದಾಗ ಹಿಂದೆ ನೆಹರು ಸಹಿತ RSS ಸಹಾಯ ತಗೊಂಡಾರೆ. ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಅನೇಕ ಏನಾದರೂ ಮಹಾಪೂರ್ ಬಂದಾಗ ಇವತ್ತು ನೆಹರು ಅವರು ಸಹಿತ ಇದರ ಒಂದು ಸಹಾಯ ಹಸ್ತವನ್ನು ಕೇಳಿದ್ದು ಅಂತದ್ದು ಉದಾಹರಣೆ ಇದೆ. ಅದಕ್ಕೆ ನೆಹರು ಅವರೇ ಒಂದು ಕಡೆ ಹೊಗಳ್ತಾರೆ. RSS ನಿಜವಾಗಿ ದೇಶದ ಸಲುವಾಗಿ ಕೆಲಸ ಮಾಡುವಂಥ ಸಂಸ್ಥೆ ಅಂತ. ಆದರೆ ಈ ಪ್ರಿಯಾಂಕಾ ಖರ್ಗೆಗೆ ಏನು ಗೊತ್ತಿದೆ? ಅವರಪ್ಪ 50 ವರ್ಷ ಆಯ್ತು ಸರ್ವಿಸ್, ಏನು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೂ ಮಾಡೋದಾಗಿಲ್ಲ. ಈ ಮಗ ಇವನು ಏನು ಮಾಡ್ತಾನೆ ನಮ್ಮ ಪ್ರಿಯಾಂಕಾ ಖರ್ಗೆ ಅಂತ ನಾನು ಕೇಳ್ತೇನೆ.